ನಮಸ್ಕಾರ ಸ್ನೇಹಿತರೆ, ನಮ್ಮ ಇವತ್ತಿನ ಮೂವಿ ಹಿಟ್ 3 ಇದರ IMDb ರೇಟಿಂಗ್ 7.5 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ACP ಧನ್ಯಾಗೆ ಮೋಸ್ಟ್ ಬ್ರೇವರಿ ಅವಾರ್ಡ್ ನ ಕೊಡ್ತಿರ್ತಾರೆ. ಈ ಅವಾರ್ಡ್ ತೆಲುಗು ರಾಷ್ಟ್ರದಲ್ಲಿ 1987ರಲ್ಲಿ ಮೊದಲ ಬಾರಿಗೆ ಒಬ್ಬ ಪೊಲೀಸ್ ಆಫೀಸರ್ಗೆ ಕೊಟ್ಟಿರ್ತಾರೆ. ಅದಾದ ನಂತರ 2025ರಲ್ಲಿ ಧನ್ಯಾಗೆ ಸಿಕ್ಕಿರುತ್ತೆ. ಈ ಅವಾರ್ಡ್ ನ ಡ್ಯೂಟಿ ಮಾಡುವಾಗ ತಮ್ಮ ಪ್ರಾಣವನ್ನು ಕಳ್ಕೊಂಡ ಆಫೀಸರ್ಸ್ಗೆ ಕೊಡ್ತಿರ್ತಾರೆ. ಇನ್ನೊಂದು ಕಡೆ ನಮಗೆ SP ಅರ್ಜುನ್ ಸರ್ಕಾರನ ತೋರಿಸ್ತಾರೆ. ಅರ್ಜುನ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನಡೀತಿರುತ್ತೆ. ಆಗ ಅರ್ಜುನ್ ಅಪೋಸಿಟ್ ಲಾಯರ್ ಅರ್ಜುನ್ ವಿರುದ್ಧ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡೋಕೆ 2 ವಾರಗಳ ಗಡುವು ಬೇಕು ಅಂತ ಕೇಳ್ತಾನೆ ಮತ್ತು ಅರ್ಜುನ್ನ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡುವಂತೆ ಹೇಳ್ತಾನೆ. ಏಕೆಂದರೆ ಅರ್ಜುನ್ ಇದ್ದ ಜೈಲಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ. ಆಗ ಕೋರ್ಟ್ ಅರ್ಜುನ್ನ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ತಾರೆ. ಅರ್ಜುನ್ ಸೆಂಟ್ರಲ್ ಜೈಲ್ಗೆ ಬಂದಾಗ ತುಂಬಾ ಕೈದಿಗಳು ಅರ್ಜುನ್ನ ಕೊಲ್ಲಬೇಕಂತ ನೋಡ್ತಾರೆ. ಏಕೆಂದರೆ ಅಲ್ಲಿರುವ ತುಂಬಾ ಕೈದಿಗಳನ್ನ ಅರ್ಜುನೇ ಜೈಲಿಗೆ ಕಳಿಸಿರ್ತಾನೆ. ಆಗ ಅಲ್ಲಿ ಜೋಸೆಫ್ ಸ್ಯಾಮ್ಯುಯಲ್ ಅನ್ನೋ ವ್ಯಕ್ತಿ ಬರ್ತಾನೆ. ಈತ ಅರ್ಜುನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಸ್ಯಾಮ್ಯುಯಲ್ ಅರ್ಜುನ್ಗೆ ಇಲ್ಲಿ ಪ್ರಾಣದಿಂದ ಇರಬೇಕಾದ್ರೆ ನಿನ್ನ ಹತ್ರ ಒಂದು ಕತ್ತಿ ಇರಬೇಕು ಅಂತ ಒಂದು ಕತ್ತಿ ಕೊಡ್ತಾನೆ. ಆಮೇಲೆ ಸ್ಯಾಮ್ಯುಯಲ್ ಅರ್ಜುನ್ಗೆ ನೀನು ಇಲ್ಲಿ ಹೇಗೆ ಬಂದೆ ಅಂತ ಕೇಳ್ತಾನೆ. ಈಗ ಅರ್ಜುನ್ ತನ್ನ ಸ್ಟೋರಿಯನ್ನ ಹೇಳ್ತಾನೆ. ಕತೆ ಹಿಂದಕ್ಕೆ ಹೋಗುತ್ತೆ. ಅರ್ಜುನ್ಗೆ ವೈಜಾಗ್ ನಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಅರ್ಜುನ್ ಡ್ಯೂಟಿಗೆ ಜಾಯ್ನ್ ಆಗೋ ಮುಂಚೆ ಒಂದು ಕಾಡಿಗೆ ಹೋಗ್ತಾನೆ. ಇಲ್ಲಿ ಅರ್ಜುನ್ ಒಬ್ಬ ವ್ಯಕ್ತಿಯನ್ನ ತಲೆ ಕೆಳಗೆ ನೇತಾಕಿ ಅವನನ್ನ ಕತ್ತು ಕೊಯ್ದು ಸಾಯಿಸ್ಬಿಡ್ತಾನೆ. ಅರ್ಜುನ್ ಎಷ್ಟು ಸೈಕೋ ಆಗಿರ್ತಾನಂದ್ರೆ ಅರ್ಜುನ್ ಅವನನ್ನ ಕೊಲೆ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾನೆ ಮತ್ತು ಅವನು ಸಾಯೋವರೆಗೂ ಅಲ್ಲೇ ಪ್ರವಚನ ಕೇಳ್ತಾ ಕೂತಿರ್ತಾನೆ. ಅಲ್ಲಿಂದ ಅರ್ಜುನ್ ಈಗ ಡ್ಯೂಟಿಗೆ ಬಂದು ಜಾಯ್ನ್ ಆಗ್ತಾನೆ. ಅರ್ಜುನ್ಗೆ ಶಾರ್ಟ್ ಟೆಂಪರ್ ಇರುತ್ತೆ. ಇವನು ಅತಿ ಬೇಗ ಕೋಪ ಮಾಡ್ಕೋತಿರ್ತಾನೆ. ಅದಕ್ಕೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಒಬ್ಬ ಸೈಕ್ಯಾಟ್ರಿಕ್ ಹತ್ರ ಹೋಗ್ತಾನೆ. ಆದ್ರೆ ಏನು ಪ್ರಯೋಜನ ಆಗ್ತಿರಲ್ಲ. ಅರ್ಜುನ್ ಟೀಮ್ ಅಲ್ಲಿ SI ಭರತ್ ಮತ್ತು ವರ್ಷ ಇರ್ತಾರೆ. ಅರ್ಜುನ್ ಸ್ಟೇಷನ್ ಅಲ್ಲಿ ಇನ್ಚಾರ್ಜ್ ತಗೊಂಡ ಸ್ವಲ್ಪ ಹೊತ್ತಿಗೆ ಅಲ್ಲಿ ಒಂದು ಕೊಲೆ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಆಗ ಅವರು ಅಲ್ಲಿ ಹೋಗಿ ನೋಡ್ತಾರೆ. ಅದು ಅರ್ಜುನ್ ಕೊಂದ ವ್ಯಕ್ತಿ ಆಗಿರ್ತಾನೆ. ಇಲ್ಲಿ ಅರ್ಜುನ್ ಯಾವುದೇ ಆಧಾರ ಇಟ್ಟಿರಲ್ಲ. ಅವನು ತುಂಬಾ ಬುದ್ಧಿವಂತಿಕೆಯಿಂದ ಕೊಲೆ ಮಾಡಿರ್ತಾನೆ. ಇಲ್ಲಿ ಅರ್ಜುನ್ ಇನ್ವೆಸ್ಟಿಗೇಷನ್ ಮಾಡೋ ತರ ನಾಟಕ ಮಾಡ್ತಾನೆ. ಆಮೇಲೆ ಬಾಡಿಯನ್ನ ಫಾರೆನ್ಸಿಕ್ಗೆ ಕಳಿಸ್ತಾನೆ. ಇಲ್ಲಿ ಅವರಿಗೆ ಡೆಡ್ ಬಾಡಿಯಲ್ಲಿ 3 ಆರ್ಗನ್ಸ್ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅವು ಯಾವೆಂದರೆ ಹೈಪೋಥಾಲಮಸ್, ಪೆಟ್ಯೂಟರಿ ಗ್ಲ್ಯಾಂಡ್ ಮತ್ತು ಅಡರ್ನಲ್ ಗ್ಲ್ಯಾಂಡ್ಸ್. ಇನ್ನೊಂದು ಕಡೆ ಅರ್ಜುನ್ ಮದುವೆ ಆಗ್ಬೇಕಂತ ಹುಡುಗಿಯರನ್ನ ನೋಡ್ತಿರ್ತಾನೆ. ಆದ್ರೆ ಅರ್ಜುನ್ ಬಿಹೇವಿಯರ್ ನಿಂದ ಅವರು ಓಡೋಗ್ತಿರ್ತಾರೆ. ಆಗ ಅರ್ಜುನ್ ತಂದೆ ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಯಾವುದಾದ್ರೂ ಹುಡುಗಿನ ನೋಡಿ ಮದುವೆ ಆಗ್ಬೋದಲ್ಲ ಅಂತ ಕೇಳ್ತಾನೆ. ಆದ್ರೆ ಅರ್ಜುನ್ಗೆ ಡಿಪಾರ್ಟ್ಮೆಂಟ್ ಒಳಗೆ ಮದುವೆ ಆಗೋದು ಇಷ್ಟ ಇರಲ್ಲ. ಆಗ ಅರ್ಜುನ್ ತಂದೆ ಒಂದು ಪ್ಲಾನ್ ಮಾಡ್ತಾನೆ. ತಾನೇ ಅರ್ಜುನ್ ಹೆಸರಿನಲ್ಲಿ ಮ್ಯಾಟ್ರಿಮೋನಿ ಸೈಟ್ ನಲ್ಲಿ ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ ಒಬ್ಬ ಹುಡುಗಿ ಜೊತೆ ಮಾತಾಡ್ತಾನೆ ಮತ್ತು ತನ್ನ ಬಂದು ಸ್ಟೇಷನ್ ಅಲ್ಲಿ ಭೇಟಿ ಆಗುವಂತೆ ಹೇಳ್ತಾನೆ. ಈಗ ಆ ಹುಡುಗಿ ಅರ್ಜುನ್ನ ಭೇಟಿ ಆಗೋಕೆ ಸ್ಟೇಷನ್ಗೆ ಬರ್ತಾಳೆ. ಈಕೆ ಹೆಸರು ಮೃದುಲಾ. ಮೃದುಲನ ನೋಡಿದ ತಕ್ಷಣ ಅರ್ಜುನ್ಗೆ ಇಷ್ಟ ಆಗ್ಬಿಡ್ತಾಳೆ. ಆಗ ಅರ್ಜುನ್ ನಿನ್ನ ಜೊತೆ ಚಾಟ್ ಮಾಡಿದ್ದು ನಾನಲ್ಲ, ನನ್ನ ತಂದೆ ಅಂತ ಹೇಳ್ತಾನೆ. ಮೃದುಲಾಗೆ ಅರ್ಜುನ್ ಹಾನೆಸ್ಟಿ ತುಂಬಾ ಇಷ್ಟ ಆಗುತ್ತೆ. ಈಗ ಅವರು ದಿನಪೂರ್ತಿ ತಿರುಗ್ತಾರೆ ಮತ್ತು ತುಂಬಾ ಕ್ಲೋಸ್ ಆಗ್ತಾರೆ. ಮಾರನೇ ದಿನ ಮತ್ತೆ ಅರ್ಜುನ್ ಒಬ್ಬ ವ್ಯಕ್ತಿನ ತಂದು ತಲೆ ಕೆಳಗೆ ಮಾಡಿ ಸಾಯಿಸ್ತಿರ್ತಾನೆ. ಆಗ ಅಲ್ಲಿ ವರ್ಷ ಬರ್ತಾಳೆ. ವರ್ಷಗೆ ಅರ್ಜುನ್ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಆಕೆ ಅರ್ಜುನ್ನ ಫಾಲೋ ಮಾಡ್ಕೊಂಡು ಅಲ್ಲಿಗೆ ಬಂದಿರ್ತಾಳೆ. ಆಗ ಅರ್ಜುನ್ ಆಕೆಯನ್ನ ಹೊಡೆದು ಕಟ್ಟಿ ಹಾಕ್ತಾನೆ. ಆಮೇಲೆ ಆ ವ್ಯಕ್ತಿಯನ್ನ ಸಾಯಿಸ್ಬಿಡ್ತಾನೆ. ಆಗ ವರ್ಷ ನಿನ್ನಂತ ಕಿಲರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋದು ಒಳ್ಳೇದಲ್ಲ ಅಂತ ಹೇಳ್ತಾಳೆ. ಆಗ ಅರ್ಜುನ್ ತಾನು ಯಾಕೆ ಹಾಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಅರ್ಜುನ್ ವೈಜಾಗ್ಗೆ ಬರೋ ಮುಂಚೆ ಜಮ್ಮು ಕಾಶ್ಮೀರ್ನಲ್ಲಿರುವ ಶ್ರೀನಗರ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಗ ಅಲ್ಲಿ ಒಂದು ಕೇಸ್ ಬರುತ್ತೆ. ಇಲ್ಲಿ ಒಬ್ಬ ಕಿಲ್ಲರ್ ಒಂದು ಹುಡುಗಿಯನ್ನ ತಲೆಕೆಳಗೆ ಮಾಡಿ ಸಾಯಿಸಿರ್ತಾನೆ. ಇಲ್ಲಿ ಅರ್ಜುನ್ಗೆ ಒಂದು ಕಾರ್ ಟೈರ್ ಗುರುತು ಕಾಣುತ್ತೆ. ಅದು ಯಾವ ಗಾಡಿದು ಅಂತ ಚೆಕ್ ಮಾಡಿದಾಗ ಅದು ಒಂದು ಬುಲೆರೋದು ಆಗಿರುತ್ತೆ. ಆಗ ಅರ್ಜುನ್ ಟೈರ್ ಹೊಸದಾಗಿದೆ, ರೀಸೆಂಟ್ ಆಗಿ ಬುಲೆರೋ ಟೈರ್ ಚೇಂಜ್ ಮಾಡಿಸಿದವರ ಲಿಸ್ಟ್ ಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಆ ಹುಡುಗಿ ಬಾಡಿಯಿಂದ ಆರ್ಗನ್ಸ್ ಮಿಸ್ ಆಗಿರುತ್ತೆ. ಆದ್ರೆ ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟ್ಗೆ ಕೆಲಸಕ್ಕೆ ಬರುತ್ತಿರಲ್ಲ. ಇದರಿಂದ ಅರ್ಜುನ್ ಆ ಕೊಲೆ ಯಾಕೆ ಆಗಿರಬಹುದು ಅಂತ ಯೋಚನೆ ಮಾಡ್ತಾನೆ. ಈಗ ಟೈರ್ ಚೇಂಜ್ ಮಾಡಿಸಿದವರ ಲಿಸ್ಟ್ ಬರುತ್ತೆ. ಅರ್ಜುನ್ ಒಂದೊಂದಾಗಿ ಎಲ್ಲರ ಮನೆಗೆ ಹೋಗ್ತಾನೆ. ಆಗ ಒಬ್ಬ ವ್ಯಕ್ತಿ ಪೊಲೀಸರನ್ನ ನೋಡಿ ಒಬ್ಬ ಪೊಲೀಸ್ನ ಶೂಟ್ ಮಾಡಿ ಅಲ್ಲಿಂದ ಓಡ್ತಿರ್ತಾನೆ. ಆಗ ಅರ್ಜುನ್ ಅವನನ್ನ ಫಾಲೋ ಮಾಡ್ತಾ ಅವನನ್ನ ಹಿಡಿಯೋಕೆ ಹೋಗ್ತಾನೆ. ಆಗ ಅಲ್ಲಿ 5 ಜನ ಅವನನ್ನ ಕಾಪಾಡೋಕೆ ಬರ್ತಾರೆ. ಆದ್ರೆ ಅರ್ಜುನ್ ತುಂಬಾ ಬ್ರೂಟಲ್ ಆಗಿ ಅವರನ್ನ ಹೊಡೆದು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಾನೆ. ಅದರಲ್ಲಿ ಇಬ್ಬರು ಪ್ರಾಣಾಪಾಯದಿಂದ ಹೋರಾಡ್ತಿರ್ತಾರೆ. ಆಗ ಅರ್ಜುನ್ ಸೀನಿಯರ್ ಆಫೀಸರ್, ಇದು ಶ್ರೀನಗರ್, ಇಲ್ಲಿ ಒಬ್ಬ ಹಿಂದೂ ಆಫೀಸರ್ 5 ಜನ ಮುಸ್ಲಿಮ್ಸರಿಗೆ ಹೀಗೆ ಹೊಡೆದ್ರೆ ದಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅರ್ಜುನ್ ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ, ಇಲ್ಲಿ ನನಗೆ ಹಿಂದೂ ಕಿಲ್ಲರ ಅಥವಾ ಮುಸ್ಲಿಮ್ಸ್ ಕಿಲ್ಲರ್ ಅಂತ ಭೇದ ಇಲ್ಲ ಅಂತ ಹೇಳ್ತಾನೆ. ಈಗ ಅರ್ಜುನ್ ಆ ವ್ಯಕ್ತಿಗೆ ನಿಜ ಹೇಳುವಂತೆ ತುಂಬಾ ಟಾರ್ಚರ್ ಮಾಡ್ತಾನೆ. ಆದ್ರೆ ಅವನು ಬಾಯಿ ಬಿಡ್ತಿರಲ್ಲ. ಅಷ್ಟೊತ್ತಿಗೆ ಸೈಬರ್ ಟೀಮ್ ಆ ವ್ಯಕ್ತಿಯ ಮೊಬೈಲ್ ನ ಓಪನ್ ಮಾಡುತ್ತೆ. ಅದರಲ್ಲಿ ಆ ವ್ಯಕ್ತಿ ಕೊಲೆ ಮಾಡಿದ ವಿಡಿಯೋ ಇರುತ್ತೆ. ಆಗ ಅರ್ಜುನ್ಗೆ ಆ ವ್ಯಕ್ತಿಯ ಕೊಲೆ ಮಾಡಿದ್ದು ಅಂತ ಕನ್ಫರ್ಮ್ ಆಗುತ್ತೆ. ಇದರಿಂದ ಎಲ್ಲರೂ ಆ ಕೇಸ್ ಕ್ಲೋಸ್ ಆಯ್ತು ಅಂತ ಅನ್ಕೋತಾರೆ. ಆದ್ರೆ ಇನ್ನೊಂದು ಕಡೆ UPಯಲ್ಲಿ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆ ನಡೆಯುತ್ತೆ. ಇದನ್ನ ನೋಡಿ ಅರ್ಜುನ್ ಶಾಕ್ ಆಗ್ತಾನೆ. ಅಲ್ಲಿನ ಪೊಲೀಸರು ಕೇಸ್ ಸಾಲ್ವ್ ಮಾಡಿ 24 ಗಂಟೆ ಒಳಗೆ ಕ್ರಿಮಿನಲ್ ನ ಹಿಡಿದಿರ್ತಾರೆ. ಈಗ ಅರ್ಜುನ್ ಬೇರೆ ಸ್ಟೇಷನ್ ನಲ್ಲಿ ಇದೇ ರೀತಿ ಕೊಲೆ ನಡೆದಿರುವ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಆತನಿಗೆ ಇದೇ ರೀತಿ ಇಂಡಿಯಾದಲ್ಲಿ 13 ಕೊಲೆಗಳು ನಡೆದಿವೆ ಅಂತ ಗೊತ್ತಾಗುತ್ತೆ. ಆಗ ಅರ್ಜುನ್ UPಗೆ ಬರ್ತಾನೆ. ಆದ್ರೆ ಆ ಕ್ರಿಮಿನಲ್ ಯಾವುದೇ ಭಯ ಇಲ್ಲದೆ ನಗ್ತಿರ್ತಾನೆ. ಏಕೆಂದರೆ ಆ ಕಿಲ್ಲರ್ ಅಣ್ಣ ಮಾಯೋವಾದಿ ಆಗಿರ್ತಾನೆ. ಅದಕ್ಕೆ ನಕ್ಸಲರು ಅವನನ್ನ ಬಿಡಿಸೋಕೆ ಸ್ಟೇಷನ್ ಮೇಲೆ ದಾಳಿಗೆ ಬರ್ತಿರ್ತಾರೆ. ಆದ್ರೆ ಅರ್ಜುನ್ ಭಯಪಡದೆ ಕಿಲ್ಲರ್ನ ಶ್ರೀನಗರ್ಗೆ ಕರ್ಕೊಂಡು ಬರ್ತಾನೆ. ಆದ್ರೆ ಇಲ್ಲಿ ಎಷ್ಟೇ ಟಾರ್ಚರ್ ಮಾಡಿದ್ರು ಆತ ಏನು ಹೇಳ್ತಿರಲ್ಲ. ಆಗ ಅರ್ಜುನ್ ಸೀನಿಯರ್ ಆಫೀಸರ್ ಅರ್ಜುನ್ನ ಕರೆದು ಆದಷ್ಟು
ಬೇಗ ಈ ಕೇಸ್ನ ಕ್ಲೋಸ್ ಮಾಡು, ಏಕೆಂದರೆ ನೀನು ಹೊಡೆದವರಲ್ಲಿ 2 ಆಕ್ಟಿವಿಸ್ಟ್ಗಳಿದ್ದಾರೆ, ಅವರಿಗೆ ಏನಾದರೂ ಆದ್ರೆ ದಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಜನ ಸ್ಟೇಷನ್ ವರೆಗೆ ಅರ್ಜುನ್ ವಿರುದ್ಧ ಪ್ರತಿಭಟನೆ ಮಾಡ್ತಿರ್ತಾರೆ. ಆದ್ರೆ ಅರ್ಜುನ್ ಅದ್ಯಾವುದೇ ಲೆಕ್ಕ ಮಾಡದೆ ಕೇಸ್ ಮೇಲೆ ಫೋಕಸ್ ಮಾಡ್ತಾನೆ. ಹೀಗೆ ಅರ್ಜುನ್ ಎವಿಡೆನ್ಸ್ ನ ನೋಡ್ತಿದ್ದಾಗ ಅವನಿಗೆ ಒಂದು ಕತ್ತಿ ಮೇಲೆ ಸಿಟಿಕೆ ಅಂತ ಬರೆದಿರೋದು ಕಾಣುತ್ತೆ. ಅವನು ಅದನ್ನ ಎಲ್ಲೋ ನೋಡಿದ್ದೀನಿ ಅಂತ ಯೋಚನೆ ಮಾಡಿದಾಗ ಅವನು ಅದನ್ನ ಯುಪಿ ಕ್ರಿಮಿನಲ್ ಮೇಲೆ ನೋಡಿರ್ತಾನೆ. ಆಗ ಅರ್ಜುನ್ ಪ್ಲಾನ್ ಮಾಡಿ ಇಬ್ಬರು ಕಿಲ್ಲರ್ಸ್ ನ ಒಂದೇ ಕಡೆ ಕೂಡಿಸಿ ಒಬ್ಬರ ವಿರುದ್ಧ ಒಬ್ಬರು ಮಾತಾಡುವಂತೆ ಮಾಡ್ತಾನೆ. ಆಗ ಅವನಿಗೆ ಸಿಟಿಕೆ ಒಂದು ಡಾರ್ಕ್ ವೆಬ್ ನ ವೆಬ್ಸೈಟ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಸೈಕೋ ಕಿಲ್ಲರ್ಗಳಿಗೋಸ್ಕರ ಸಿಟಿಕೆ ಅನ್ನೋ ಒಂದು ವೆಬ್ಸೈಟ್ ನ ಮಾಡಿರ್ತಾರೆ. ಇವರು ತಾವು ಮಾಡಿದ ಕೊಲೆಗಳ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ ಮತ್ತು ಕೊಲೆ ಮಾಡೋಕೆ ಕೆಲವೊಂದು ರೂಲ್ಸ್ ಸಹ ಸೆಟ್ ಮಾಡಿರ್ತಾರೆ. ಈ ಸಿಟಿಕೆ ಮೆಂಬರ್ ಆಗಬೇಕಾದ್ರೆ ಕನಿಷ್ಠ ಇಬ್ಬರನ್ನು ಇವರು ಹೇಳೋ ರೀತಿ ಕೊಲೆ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಮತ್ತು ಇವರು ವರ್ಷಕ್ಕೆ ಒಂದು ಸಾರಿ ಎಲ್ಲೋ ಒಂದು ಕಡೆ ಜಮಾ ಆಗ್ತಿರ್ತಾರೆ. ಆಗ ಅರ್ಜುನ್ ಆ ಜಾಗ ಯಾವುದು ಅಂತ ತಿಳ್ಕೊಳ್ಳೋಕೆ ಇವರಿಗೆ ಟಾರ್ಚರ್ ಕೊಡ್ತಿರ್ತಾನೆ. ಅದಕ್ಕೆ ಭಯದಿಂದ ಜಮ್ಮುನ ಕ್ರಿಮಿನಲ್ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಇನ್ನೊಂದು ಕಡೆ ಹಾಸ್ಪಿಟಲ್ನಲ್ಲಿ ಆ ಆಕ್ಟಿವಿಸ್ಟ್ ಕೂಡ ಸತ್ತೋಗ್ತಾರೆ. ಆಗ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿಯಾಗಿ ಅರ್ಜುನ್ ವೈಜಾಗ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ಅರ್ಜುನ್ ಕೊಲೆ ಮಾಡಿ ತಾನು ಸಿಟಿಕೆ ಮೆಂಬರ್ ಆಗಿ ಅವರನ್ನು ಹಿಡಿಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆಗ ವರ್ಷ ಆದ್ರೂ ಇನ್ನೋಸೆಂಟ್ ಜನರನ್ನ ಸಾಯಿಸೋದು ತಪ್ಪಲ್ಲ ಅಂತ ಹೇಳ್ತಾಳೆ. ಆಗ ಅರ್ಜುನ್ ನಾನು ಕೊಂದಿರೋ ಇವನು 8 ವರ್ಷದ ಸಣ್ಣ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿ ಅಂತ ಹೇಳ್ತಾನೆ. ಅರ್ಜುನ್ ಸರಿಯಾದ ಕೆಲಸ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ ವರ್ಷ ಈಗ ಅರ್ಜುನ್ಗೆ ಸಾಥ್ ಕೊಡ್ತಾಳೆ. ವರ್ಷ ಡಾರ್ಕ್ ವೆಬ್ ನಲ್ಲಿದ್ದ ವಿಡಿಯೋನ ನೋಡಿ ಒಂದು ವಿಡಿಯೋದಲ್ಲಿ ಜೈಪುರ್ ಬ್ಯಾಕ್ ಗ್ರೌಂಡ್ ಇರೋದನ್ನ ನೋಡ್ತಾಳೆ. ಆದ್ರೆ ಆ ವ್ಯಕ್ತಿ ಈಗ ಬರೀ ಒಂದೇ ಕೊಲೆ ಮಾಡಿರ್ತಾನೆ, ಅಂದರೆ ಅವನು ಸದ್ಯದಲ್ಲಿ ಇನ್ನೊಂದು ಕೊಲೆ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಂಡು ಇವರು ಈಗ ಅವನನ್ನ ಹಿಡಿಯೋಕೆ ಜೈಪುರ್ಗೆ ಬರ್ತಾರೆ. ಇವರು ಲೋಕಲ್ ಪೊಲೀಸ್ ಹೆಲ್ಪ್ ನಿಂದ ಅವರನ್ನ ಹುಡುಕ್ತಾರೆ. ಆದ್ರೆ ಅವನು ಎಲ್ಲೂ ಸಿಗ್ತಿರಲ್ಲ. ಒಂದು ದಿನ ಮೃದುಲಾ ಅರ್ಜುನ್ಗೆ ಮೆಸೇಜ್ ಮಾಡಿ ಯಾವಾಗ ಬರ್ತೀಯಾ ಅಂತ ಕೇಳ್ತಾಳೆ. ಆಗ ಅರ್ಜುನ್ ನೀನೇ ಇಲ್ಲಿಗೆ ಬರ್ಬೋದಲ್ಲ ಅಂತ ಹೇಳ್ತಾನೆ. ಆಗ ಮೃದುಲಾ ಅರ್ಜುನ್ನ ಭೇಟಿ ಆಗೋಕೆ ಬರ್ತಾಳೆ. ಅರ್ಜುನ್ ಹತ್ರ ತನ್ನ ತಾಯಿಯ ಒಂದು ಫೋಟೋ ಇರುತ್ತೆ. ಆಗ ಮೃದುಲಾ AI ಹೆಲ್ಪ್ ನಿಂದ ಅರ್ಜುನ್ ತಾಯಿ ಅರ್ಜುನ್ ಜೊತೆ ಮಾತಾಡುವಂತೆ ವಿಡಿಯೋ ಕ್ರಿಯೇಟ್ ಮಾಡಿರ್ತಾಳೆ. ಇದನ್ನ ನೋಡಿ ಅರ್ಜುನ್ ತುಂಬಾ ಎಮೋಷನಲ್ ಆಗ್ತಾನೆ. ಮೃದುಲಾನ ಕಳಿಸಿದ ಮೇಲೆ ಅರ್ಜುನ್ ಮತ್ತೆ ಕ್ರಿಮಿನಲ್ ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅವನಿಗೆ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಆತ ಕಾಣ್ತಾನೆ. ಅರ್ಜುನ್ ಅವನನ್ನ ಫಾಲೋ ಮಾಡ್ತಾನೆ. ಆದ್ರೆ ಕಿಲ್ಲರ್ ಕಾಡಲ್ಲಿ ಓಡೋಗ್ತಾನೆ. ಆದ್ರೆ ಅರ್ಜುನ್ ಅವನನ್ನ ಫಾಲೋ ಮಾಡ್ತಾ ಒಳಗೆ ಬರ್ತಾನೆ. ಆದ್ರೆ ಕಿಲ್ಲರ್ ಕಾರ್ ಅಲ್ಲೇ ಬಿಟ್ಟು ಓಡೋಗ್ತಿರ್ತಾನೆ. ಅರ್ಜುನ್ ಕಾರಲ್ಲಿ ನೋಡಿದಾಗ ಅದರಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಕಿಲ್ಲರ್ ಈಕೆಯನ್ನ ಸಾಯಿಸೋಕೆ ತಗೊಂಡು ಹೋಗ್ತಿರ್ತಾನೆ. ಅರ್ಜುನ್ ಆಕೆಯನ್ನ ನೋಡ್ತಿದ್ದಾಗ ಕಿಲ್ಲರ್ ಹಿಂದೆಯಿಂದ ಬಂದು ಅರ್ಜುನ್ಗೆ ಚಾಕು ಚುಚ್ತಾನೆ. ಆದ್ರೆ ಅರ್ಜುನ್ ಚಾಕುನ ಹೊರಗೆ ತೆಗೆಯದೆ ಕಿಲ್ಲರ್ನ ತುಂಬಾ ಹೊಡಿತಾನೆ. ಆದ್ರೆ ಕಿಲ್ಲರ್ ಚಾಕುನ ಹೊರಗೆ ತೆಗಿತಾನೆ. ಆಗ ಅರ್ಜುನ್ ಮೂರ್ಛೆ ಹೋಗ್ತಾನೆ. ಆಗ ಕಿಲ್ಲರ್ ಅರ್ಜುನ್ನ ಕೂಡ ಕಾರಲ್ಲಿ ಹಾಕಿ ಇಬ್ಬರನ್ನ ಮುಗಿಸ್ಬಿಡ್ಬೇಕಂತ ತಗೊಂಡು ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಡಾರ್ಕ್ ವೆಬ್ ನಲ್ಲಿ ಅರ್ಜುನ್ ವಿಡಿಯೋ ನೋಡಿ ಅರ್ಜುನ್ನ ಸಿಟಿಕೆ ಮೆಂಬರ್ ಮಾಡ್ತಾರೆ. ಅರ್ಜುನ್ಗೆ ವೆಲ್ಕಮ್ ಟು ಸಿಟಿಕೆ ಅಂತ ಮೆಸೇಜ್ ಬರುತ್ತೆ. ಆಗ ಅರ್ಜುನ್ಗೆ ಎಚ್ಚರಿಕೆಯಾಗಿ ಆ ಕಿಲ್ಲರ್ನ ಸಾಯಿಸ್ಬಿಡ್ತಾನೆ. ಅಲ್ಲಿ ಪೊಲೀಸರು ಬಂದು ಅರ್ಜುನ್ನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅರ್ಜುನ್ಗೆ ಎಚ್ಚರಿಕೆಯಾದಾಗ ಸಿಟಿಕೆ ವೆಬ್ಸೈಟ್ ನೋಡ್ತಾನೆ. ಅದರಲ್ಲಿ ಸಿಟಿಕೆ ಮೆಂಬರ್ ಒಂದು ಕಡೆ ಸೇರ್ಬೇಕಂತ ಮೆಸೇಜ್ ಇರುತ್ತೆ. ಅದಕ್ಕೆ ಅವರು ಕೆಲವು ಇನ್ಸ್ಟ್ರಕ್ಷನ್ ಸಹ ಕೊಟ್ಟಿರ್ತಾರೆ. ಅದರಲ್ಲಿ ಅರುಣಾಚಲ್ ಪ್ರದೇಶಕ್ಕೆ ಬರಬೇಕು, ಇಲ್ಲಿ ಇಳಿದ ಮೇಲೆ ನಿಮ್ಮ ಪರ್ಸ್ ಮತ್ತು ಮೊಬೈಲ್ನ ಅಲ್ಲೇ ಇರೋ ಡಸ್ಟ್ಬಿನ್ ನಲ್ಲಿ ಹಾಕಬೇಕು, ಆಮೇಲೆ ಸ್ಟೇಷನ್ ಇಂದ 1 ಕಿಲೋಮೀಟರ್ ದೂರದಲ್ಲಿರುವ ಬಸ್ ಸ್ಟ್ಯಾಂಡ್ಗೆ ಬಂದರೆ ನಾವು ಬಂದು ನಿಮ್ಮನ್ನ ಪಿಕಪ್ ಮಾಡ್ತೀವಿ ಅಂತ ಬರೆದಿರುತ್ತೆ. ಈಗ ಅರ್ಜುನ್ ಡಿಜಿಪಿಗೆ ಈ ವಿಷಯ ಹೇಳ್ತಾನೆ. ಆಗ ಡಿಜಿಪಿ ಇಷ್ಟು ದಿನ ನೀನು ನನಗೆ ಏನು ಹೇಳದೆ ಇದೆಲ್ಲ ಮಾಡಿದ್ದೀಯಾ, ಆದ್ರೆ ಈಗ ನಾನು ಒಂದು ಟೀಮ್ ನ ನಿನ್ನ ಜೊತೆ ಕಳಿಸ್ತೀನಿ, ಅವರು ಡೈರೆಕ್ಟ್ ಆಗಿ ನನಗೆ ರಿಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಆದ್ರೆ ಡಿಜಿಪಿ ಕಳಿಸಿದ ಟೀಮ್ ನೋಡಿ ಅರ್ಜುನ್ ಶಾಕ್ ಆಗ್ತಾನೆ. ಏಕೆಂದ್ರೆ ಅದರಲ್ಲಿ ಮೃದುಲಾ ಕೂಡ ಇರ್ತಾಳೆ. ಆಕ್ಚುಲಿ ಮೃದುಲಾ ಕೂಡ ಪೊಲೀಸ್ ಆಫೀಸರ್ ಆಗಿರ್ತಾಳೆ. ಇದು ಗೊತ್ತಾಗಿ ಮೃದುಲಾ ತಾನು ತನಗೆ ಹೇಳದೆ ಮೋಸ ಮಾಡಿದ್ದಾಳೆ ಅಂತ ಅರ್ಜುನ್ ಸೆಟ್ ಆಗ್ತಾನೆ. ಆಗ ಮೃದುಲಾ ತನ್ನ ಬಗ್ಗೆ ಹೇಳ್ತಾಳೆ. ಆಕ್ಚುಲಿ ಮೃದುಲಾ ಅರ್ಜುನ್ನ 4 ವರ್ಷಗಳ ಹಿಂದೆ ಭೇಟಿಯಾಗಿರ್ತಾಳೆ. ಒಂದು ದಿನ ಮೃದುಲಾ ತನ್ನ ಅಕ್ಕನ ಜೊತೆ ನಡ್ಕೊಂಡು ಹೋಗ್ತಿದ್ದಾಗ ಕೆಲವು ಹುಡುಗರು ಅವರನ್ನ ಸತಾಯಿಸ್ತಿರ್ತಾರೆ. ಆಗ ಅರ್ಜುನ್ ಅಲ್ಲಿಗೆ ಬಂದು ಅವರನ್ನ ಹೊಡೆದಿರ್ತಾನೆ. ಅರ್ಜುನ್ನ ನೋಡಿ ಮೃದುಲಾ ತಾನು ಕೂಡ ಪೊಲೀಸ್ ಆಗ್ಬೇಕು ಅನ್ಕೋತಾಳೆ. ಮೃದುಲಾ ಅಕಾಡೆಮಿಯಲ್ಲಿ ಟ್ರೈನಿಂಗ್ ತಗೋತಿದ್ದಾಗ ಅಲ್ಲಿ ಅರ್ಜುನ್ ಗೆಸ್ಟ್ ಲೆಕ್ಚರ್ ಆಗಿ ಬಂದಿರ್ತಾನೆ. ಮೃದುಲಾಗೆ ಅರ್ಜುನ್ ಮೇಲೆ ಲವ್ ಆಗುತ್ತೆ. ಆದ್ರೆ ಆಕೆಗೆ ಅರ್ಜುನ್ಗೆ ಪೊಲೀಸರನ್ನ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ತಿಳ್ಕೊಂಡು ಮ್ಯಾಟ್ರಿಮೋನಿ ಸೈಟ್ ಅಲ್ಲಿ ಅಪ್ರೋಚ್ ಮಾಡಿರ್ತಾಳೆ. ಇದನ್ನೆಲ್ಲ ಕೇಳಿ ಅರ್ಜುನ್ಗೆ ಮೃದುಲಾ ಮೇಲೆ ಇದ್ದ ಕೋಪ ಹೋಗುತ್ತೆ. ಈಗ ಅರ್ಜುನ್ ತನ್ನ ಟೀಮ್ಗೆ ತಾನು ಸ್ಟೇಷನ್ ಅಲ್ಲಿ ಇಳಿದ ಮೇಲೆ ತನ್ನನ್ನ ಫಾಲೋ ಮಾಡುವಂತೆ ಹೇಳ್ತಾನೆ. ಅರ್ಜುನ್ ಸ್ಟೇಷನ್ ಅಲ್ಲಿ ಇಳಿದ ಮೇಲೆ ತನ್ನ ಫೋನ್ ಮತ್ತು ಪರ್ಸ್ ನ ಬಿಸಾಕಿ ಬಸ್ ಸ್ಟಾಪ್ ಗೆ ಬರ್ತಾನೆ. ಆಗ 3 ಕಾರು ಬಂದು ಅರ್ಜುನ್ ಕರ್ಕೊಂಡು ಹೋಗುತ್ತೆ. ಸ್ವಲ್ಪ ಮುಂದೆ ಹೋದಾಗ ಆ 3 ಕಾರು 3 ದಿಕ್ಕಿಗೆ ಹೋಗುತ್ತೆ. ಆಗ ಅವರು ಒಂದೊಂದು ಕಾರ್ನ ಫಾಲೋ ಮಾಡ್ತಾ 3 ಲೊಕೇಶನ್ ಗೆ ಬರ್ತಾರೆ. ಆದ್ರೆ ಅರ್ಜುನ್ ಆ ಕಾರಲ್ಲಿ ಇರೋದಿಲ್ಲ, ಯಾಕಂದ್ರೆ ಅವರು ಇನ್ನೊಂದು ಕಾರಲ್ಲಿ ಅರ್ಜುನ್ ಕರ್ಕೊಂಡು ಹೋಗಿರ್ತಾರೆ. ಈ ಕಡೆ ಅರ್ಜುನ್ ಸಿಟಿಕೆ ಲೀಡರ್ ಅಲ್ಫಾನ ಭೇಟಿ ಆಗ್ತಾನೆ. ಅಲ್ಫಾ ಅರ್ಜುನ್ಗೆ ವೆಲ್ಕಮ್ ಮಾಡ್ತಾನೆ. ಆಮೇಲೆ ಅರ್ಜುನ್ಗೆ ಒಂದು ರೂಮ್ ಕೊಟ್ಟು ಹಾಕೊಳ್ಳಕ್ಕೆ ಒಂದು ಸೂಟ್ ಕೊಡ್ತಾನೆ. ಈ ಬಾರಿ ಹೊಸದಾಗಿ ಅರ್ಜುನ್ನ ಸೇರಿಸಿಕೊಂಡು 5 ಜನ ಸಿಟಿಕೆಗೆ ಜಾಯ್ನ್ ಆಗಿರ್ತಾರೆ. ಇವರೆಲ್ಲ ಒಂದು ಕಡೆ ಸೇರ್ತಾರೆ. ಇಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನ ಇರ್ತಾರೆ. ಇಲ್ಲಿ ಆಲ್ಫಾ ಮಾತಾಡ್ತಾ ಹೊರಗಿನ ಜನ ಗುಲಾಮರಾಗಿ ಬದುಕೋಕೆ ಇಷ್ಟಪಡ್ತಾರೆ. ಅದಕ್ಕೆ ಅವರು ಕಾನೂನು ರೂಲ್ಸ್ ಅಂತ ಮಾತಾಡ್ತಾರೆ. ಏಕೆಂದ್ರೆ ಅವರಿಗೆ ಪ್ರಾಣ ಭಯ ಇದೆ. ತಮಗಿಂತ ಶಕ್ತಿಶಾಲಿ ವ್ಯಕ್ತಿ ತನಗೇನಾದ್ರೂ ಮಾಡಬಹುದು ಅಂತ ಅವರು ಬಂಧನದಲ್ಲಿರ್ತಾರೆ. ಆದ್ರೆ ಇಲ್ಲಿರುವ ನಮಗೆ ಯಾವುದೇ ಬಂಧನ ಇಲ್ಲ, ನಾವೆಲ್ಲ ಫ್ರೀ ಆಗಿರೋಣ, ನಮ್ಮ ಮೋಟಿವ್ ಒಂದೇ, ಫ್ರೀಡಮ್ ಅಂತ ಹೇಳ್ತಾನೆ. ಈಗ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಅರ್ಜುನ್ ಇಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಕೆ ಪೂರ್ತಿ ಬಿಲ್ಡಿಂಗ್ ತಿರುಗಾಡಿ ನೋಡ್ತಾನೆ. ಇಲ್ಲಿಯವರು ಕೆಲವು ಜನರನ್ನ ತಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಸಾಯಿಸೋಕೆ ಕಿಡ್ನಾಪ್ ಮಾಡಿ ತಂದಿರ್ತಾರೆ. ಈಗ ಅರ್ಜುನ್ ಸರ್ವರ್ ರೂಮ್ಗೆ ಹೋಗ್ತಾನೆ. ಇಲ್ಲಿ ಅವನಿಗೆ ಒಂದು ರೇಡಿಯೋ ಸಿಗುತ್ತೆ.
ಅವನು ಹೇಗಾದ್ರೂ ಮಾಡಿ ತನ್ನ ಟೀಮ್ನ ಕಾಂಟ್ಯಾಕ್ಟ್ ಮಾಡೋಕೆ ಟೆರೆಸ್ ಮೇಲೆ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಕೆಳಗಡೆ ಆಲ್ಫಾ ಎಲ್ಲರನ್ನ ಒಟ್ಟಿಗೆ ಕರೀತಾನೆ. ಆಗ ಅರ್ಜುನ್ ಕೆಳಗೆ ಬರ್ತಾನೆ. ಇಲ್ಲಿವರು ಒಂದು ಹಗ್ಗನ ಕಟ್ ಮಾಡುವಂತೆ ಹೇಳ್ತಾನೆ. ಈಗ ಹೊಸದಾಗಿ ಟೀಮ್ಗೆ ಬಂದಿದ್ದ ಮೆಂಬರ್ಸ್ ಒಂದೊಂದಾಗಿ ಹಗ್ಗನ ಕಟ್ ಮಾಡ್ತಾರೆ. ಅರ್ಜುನ್ ಕೂಡ ಹಗ್ಗ ಕಟ್ ಮಾಡ್ತಾನೆ. ಕೊನೆದಾಗಿ ಇದ್ದ ಹಗ್ಗ ಕಟ್ ಮಾಡಿದಾಗ ಒಬ್ಬ ಹುಡುಗಿಗೆ ಕಟ್ಟಿರ್ತಾರೆ. ಆಕೆಯ ಬಾಡಿ 2 ತುಂಡಾಗುತ್ತೆ. ಇದನ್ನ ನೋಡಿ ಅರ್ಜುನ್ ಶಾಕ್ ಆಗ್ತಾನೆ. ಆದ್ರೆ ಅಲ್ಲಿ ಇರೋರೆಲ್ಲ ಸೈಕೋಗಳಾಗಿರ್ತಾರೆ. ಅವರು ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾರೆ. ಈ ಕಡೆ ಅರ್ಜುನ್ ಟೀಮ್ ತಾವು ಕಂಡುಹಿಡಿದ ಲೊಕೇಶನ್ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಅವರಿಗೆ ಅಲ್ಲಿ ಏನೂ ಸಿಗೋದಿಲ್ಲ. ಈ ಕಡೆ ಯಾರೋ SI ಭರತ್ನ ಕಿಡ್ನಾಪ್ ಮಾಡ್ತಾರೆ. ಈ ವಿಷಯ ಮೃದುಲಾ ಟೀಮ್ಗೆ ಗೊತ್ತಾಗಿ ಇಲ್ಲಿರೋದು ಸೇಫ್ ಅಲ್ಲ ಅಂತ ಅಲ್ಲಿಂದ ಹೋಗ್ತಿರ್ತಾರೆ. ಆಗ ಮೃದುಲಾ ಮೇಲೆ 3 ಜನ ಅಟ್ಯಾಕ್ ಮಾಡ್ತಾರೆ. ಆಗ ಮೃದುಲಾ ಅವರ ಜೊತೆ ಫೈಟ್ ಮಾಡಿ ಒಬ್ಬನನ್ನ ಸಾಯಿಸ್ಬಿಡ್ತಾಳೆ. ಆಗ ಉಳಿದ ಇಬ್ಬರು ಓಡೋಗ್ತಾರೆ. ಈ ವಿಷಯ DGPಗೆ ಗೊತ್ತಾದಾಗ ಆತ ತಾನು ಹೇಳುವವರೆಗೂ ನೀವು ಲೋಕಲ್ ಪೊಲೀಸ್ ಜೊತೆ ಸ್ಟೇಷನ್ ಅಲ್ಲಿ ಇರಿ ಅಂತ ಹೇಳ್ತಾನೆ. ಆದ್ರೆ ಮೃದುಲಾ ಅರ್ಜುನ್ ಡೇಂಜರ್ ನಲ್ಲಿದ್ದಾನೆ, ಈ ಟೈಮಲ್ಲಿ ಇಲ್ಲಿ ಸುಮ್ಮನೆ ಕೂರಕ್ಕಾಗಲ್ಲ ಅಂತ ವರ್ಷ ಜೊತೆ ಇಬ್ಬರು ಕಾನ್ಸ್ಟೇಬಲ್ನ ಕರ್ಕೊಂಡು ಅರ್ಜುನ್ನ ಹುಡುಕಕ್ಕೆ ಹೋಗ್ತಾಳೆ. ಈ ಕಡೆ ಆಲ್ಫಾ ಒಬ್ಬ ವ್ಯಕ್ತಿನ ಕಟ್ಟಿ ಹಾಕಿ ಅವನನ್ನ ಟಾರ್ಚರ್ ಮಾಡಿ ಸಾಯಿಸ್ತಿರ್ತಾನೆ. ಆಗ ಅರ್ಜುನ್ ಕಿಚನ್ ನಲ್ಲಿದ್ದ ಗ್ಯಾಸ್ನ ಬ್ಲಾಸ್ಟ್ ಮಾಡಿ ಅವನನ್ನ ಕಾಪಾಡ್ತಾನೆ. ಇದೆಲ್ಲ ಘಟನೆ ನೋಡಿದ ಆಲ್ಫಾಗೆ ತಮ್ಮ ಟೀಮ್ನಲ್ಲಿ ಯಾರೋ ಒಬ್ಬ ಪೊಲೀಸ್ ಬಂದಿದ್ದಾನೆ ಅಂತ ಅರ್ಥವಾಗುತ್ತೆ. ಅದಕ್ಕೆ ಅವನು ಆ 5 ಜನರನ್ನ ಕರೆದು, ನಿಮ್ಮಲ್ಲಿ ಯಾರು ಪೊಲೀಸ್ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮಲ್ಲಿ ಒಂದು ಫೈಟ್ ನಡೀಲಿ, ಯಾರು ಬದುಕುಳಿತಾರೋ ಅವನನ್ನ ಟೀಮ್ ಮೆಂಬರ್ ಆಗಿ ಸೇರಿಸ್ಕೋತೀನಿ ಅಂತ ಹೇಳ್ತಾನೆ. ಈಗ ಅರ್ಜುನ್ ಮತ್ತು ಟೀಮ್ನಲ್ಲಿದ್ದ ಒಬ್ಬ ಹುಡುಗಿ ಸೇರಿ ಎಲ್ಲರನ್ನ ಸಾಯಿಸ್ಬಿಡ್ತಾರೆ. ಆಮೇಲೆ ಅರ್ಜುನ್ ಆಕೆಯನ್ನ ಸಾಯಿಸ್ಬಿಡ್ತಾನೆ. ಆದ್ರೆ ಆಲ್ಫಾಗೆ ಅರ್ಜುನ್ ಮೇಲೆ ಡೌಟ್ ಇರುತ್ತೆ. ಏಕೆಂದ್ರೆ ಅರ್ಜುನ್ ಒಬ್ಬನೇ ಆ 4 ಜನರನ್ನ ಸಾಯಿಸಿರ್ತಾನೆ. ಅದಕ್ಕೆ ಆಲ್ಫಾ ತಾವು ಹಿಡ್ಕೊಂಡು ಬಂದಿದ್ದ ಭರತ್ನ ಕರ್ಕೊಂಡು ಬಂದು ಇವನನ್ನ ಸಾಯಿಸು, ನೀನು ಪೊಲೀಸ್ ಅಲ್ಲ ಅಂತ ನಾನು ನಂಬ್ತೀನಿ ಅಂತ ಹೇಳ್ತಾನೆ. ಆಗ ಅರ್ಜುನ್ ಭರತ್ನ ಹೊಡೆಯೋ ತರ ನಾಟಕ ಮಾಡ್ತಾನೆ. ಆಗ ಆಲ್ಫಾ ಅವನನ್ನ ತಡೆದು ಪೊಲೀಸ್ ನೀನಲ್ಲ ಇವನು ಅಂತ ಹೇಳ್ತಾನೆ. ಏಕೆಂದರೆ ಅವರಿಗೆ ಸತ್ತೋಗಿರೋ ವ್ಯಕ್ತಿ ರೂಮಲ್ಲಿ ಟ್ರಾನ್ಸ್ಮಿಟರ್ ಸಿಕ್ಕಿರುತ್ತೆ. ಆಕ್ಚುಲಿ ಅದನ್ನ ಅರ್ಜುನೇ ಅವನ ರೂಮಲ್ಲಿ ಹಾಕಿರ್ತಾನೆ. ಈಗ ಆಲ್ಫಾ ಭರತ್ನ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಆಗ ಅರ್ಜುನ್ ಇವನನ್ನ ಸಾಯಿಸಿದ್ರೆ ಏನೂ ಪ್ರಯೋಜನ ಇಲ್ಲ, ಅದಕ್ಕೆ ನನಗೆ 1 ಗಂಟೆ ಟೈಮ್ ಕೊಡು, ಇವನ ಜೊತೆ ಇನ್ನು ಯಾರು ಈ ಟೀಮಲ್ಲಿ ಬಂದಿದ್ದಾರೆ ಅಂತ ಕಂಡುಹಿಡ್ತೀನಿ ಅಂತ ಹೇಳ್ತಾನೆ. ಆಗ ಆಲ್ಫಾ ಸರಿ ಅಂತ ಹೇಳ್ತಾನೆ. ಈಗ ಅರ್ಜುನ್ ಭರತ್ನ ಒಂದು ರೂಮಲ್ಲಿ ಕರ್ಕೊಂಡು ಬರ್ತಾನೆ. ಅಲ್ಲಿ ಇನ್ನು ಕಿಡ್ನಾಪ್ ಆದ ಜನ ಇರ್ತಾರೆ. ಇದರಲ್ಲಿ 9 ತಿಂಗಳ ಮಗು ಕೂಡ ಇರುತ್ತೆ. ಅರ್ಜುನ್ ಭರತ್ಗೆ, ನಾನು ಇಲ್ಲಿಂದ ನೀವೆಲ್ಲ ಓಡಿ ಹೋಗುವಂತೆ ಹೆಲ್ಪ್ ಮಾಡ್ತೀನಿ, ಆದ್ರೆ ಇವರನ್ನ ಸೇಫ್ ಆಗಿ ಇವರ ಮನೆಗೆ ಸೇರಿಸೋದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಾನೆ. ಭರತ್ಗೆ ಭಯ ಆಗ್ತಿದ್ರು ಸರಿ ಅಂತ ಒಪ್ಕೋತಾನೆ. ಈಗ ಅರ್ಜುನ್ ಆಲ್ಫಾಗೆ, ಭರತ್ ಒಬ್ಬ HIT ಆಫೀಸರ್, ಇವರು 3 ವರ್ಷಗಳಿಂದ ಸಿಟಿಗೆ ಹಿಂದೆ ಬಿದ್ದಿದ್ದಾರೆ, ನಮ್ಮ ಟೀಮಲ್ಲಿ ಯಾರು ಪೊಲೀಸರು ಇಲ್ಲ ಅಂತ ಹೇಳ್ತಾನೆ. ಆಗ ಆಲ್ಫಾ, ರಿಯಲ್ ಸೆಲೆಬ್ರೇಷನ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ, ಆ 9 ತಿಂಗಳ ಮಗು ತರುವಂತೆ ಹೇಳ್ತಾನೆ. ಇದನ್ನ ನೋಡಿ ಅರ್ಜುನ್ಗೆ ಕೋಪ ಬರುತ್ತೆ. ಈಗ ಸ್ಟೋರಿ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಒಬ್ಬ ತಾಯಿ ತನ್ನ 9 ತಿಂಗಳು ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ. ಆಕೆಯನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಅಂತ ಅಳ್ತಿರ್ತಾಳೆ. ಆಗ ಅರ್ಜುನ್ ಆಕೆಯನ್ನ ಕಾಪಾಡೋ ಜವಾಬ್ದಾರಿ ತಂದು ಅಂತ ಹೇಳಿರ್ತಾನೆ. ಈಗ ಆಲ್ಫಾ ಒಬ್ಬ ವ್ಯಕ್ತಿಯನ್ನ ಕರೆದು ಈ ಮಗುವನ್ನ ಸಾಯಿಸುವಂತೆ ಹೇಳ್ತಾನೆ. ಅರ್ಜುನ್ಗೆ ತನ್ನ ಕೋಪ ಕಂಟ್ರೋಲ್ ಆಗದೆ ಆ ವ್ಯಕ್ತಿಯ ತಲೆಯನ್ನ ಕಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈಗ ಆಲ್ಫಾಗೆ ಅರ್ಜುನೇ ಪೊಲೀಸ್ ಅಂತ ಅರ್ಥವಾಗುತ್ತೆ. ಈ ಕಡೆ ಕಾಡಲ್ಲಿ ಮೃದುಲಾ ಅರ್ಜುನ್ಗಾಗಿ ಹುಡುಕ್ತಿರ್ತಾಳೆ. ಆಗ ಅವರಿಗೆ ಒಂದು ರೇಡಿಯೋ ಸಿಗ್ನಲ್ ಸಿಗುತ್ತೆ. ಅವರು ಅದನ್ನು ಫಾಲೋ ಮಾಡ್ತಾ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ಒಳಗೆ ಅರ್ಜುನ್ ಇರ್ತಾನೆ. ಈ ಕಡೆ ಅರ್ಜುನೇ ಪೊಲೀಸ್ ಆಫೀಸರ್ ಅಂತ ಗೊತ್ತಾದಾಗ ಆಲ್ಫಾ ಅರ್ಜುನ್ ಮತ್ತು ಅವನ ಕಡೆ ಇದ್ದವರನ್ನೆಲ್ಲ ಸಾಯಿಸುವಂತೆ ಹೇಳ್ತಾನೆ. ಈಗ ಅರ್ಜುನ್ ತನ್ನ ಕಡೆಯವರನ್ನ ಕಾಪಾಡ್ತಾ ಒಂದೊಂದಾಗಿ ಅತಿ ದಾರುಣವಾಗಿ ಅವರನ್ನೆಲ್ಲ ಸಾಯಿಸ್ತಿರ್ತಾನೆ. ಅರ್ಜುನ್ಗೆ ಕೂಡ ತುಂಬಾ ಗಾಯಗಳಾಗುತ್ತೆ. ಆದ್ರೆ ಅರ್ಜುನ್ ಮಾತ್ರ ನಿಲ್ಲೋ ಮೂಡಲ್ಲಿ ಇರೋದಿಲ್ಲ. ಈಗ ಹೊರಗಡೆ ಇದ್ದ ಮೃದುಲಾ ಬ್ಯಾಕಪ್ಗಾಗಿ ಫೋನ್ ಮಾಡ್ತಾಳೆ. ಆಗ ಬ್ಯಾಕಪ್ ಬರ್ತಿದೆ ಅಂತ ಹೇಳ್ತಾರೆ. ಈ ಕಡೆ ಅರ್ಜುನ್ ಎಲ್ಲರನ್ನ ಸಾಯಿಸ್ತಾ ಭರತ್ ಮತ್ತು ಸಿವಿಲಿಯನ್ಸ್ ನ ಬಿಲ್ಡಿಂಗ್ ನಿಂದ ಹೊರಗೆ ಕಳಿಸ್ತಾನೆ. ಆದ್ರೆ ಆಲ್ಫಾ ಅರ್ಜುನ್ನ ಕತ್ತಿಯಿಂದ ಚುಚ್ಚಿಬಿಡ್ತಾನೆ. ಈಗ ಆಲ್ಫಾ ಅರ್ಜುನ ಸಾಯಿಸೋದ್ರಲ್ಲಿರ್ತಾನೆ. ಆದ್ರೆ ಅರ್ಜುನ್ ಮುಖದಲ್ಲಿ ಸ್ವಲ್ಪನೂ ಭಯ ಇರಲ್ಲ. ಆಗ ಅಲ್ಲಿ ಬ್ಯಾಕಪ್ ಬರುತ್ತೆ. ಇಲ್ಲಿ ಪೊಲೀಸರು ಮತ್ತು ಸಿಟಿಗೆ ಮೆಂಬರ್ ನಡುವೆ ಫೈಟ್ ನಡೆಯುತ್ತೆ. ಮೃದುಲಾ ಅರ್ಜುನ್ನ ನೋಡಿ ಖುಷಿ ಆಗ್ತಾಳೆ. ಆಗ ಆಲ್ಫಾ ಮೃದುಲನ್ನ ಅಡ್ಡ ಇಟ್ಕೊಂಡು ಅಲ್ಲಿಂದ ಓಡೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅರ್ಜುನ್ ಅವನ ಶೋಲ್ಡರ್ಗೆ ಶೂಟ್ ಮಾಡ್ತಾನೆ. ಈಗ ಪೊಲೀಸರೆಲ್ಲ ಆಲ್ಫಾನ ರೌಂಡ್ ಅಪ್ ಮಾಡಿ ಜಸ್ಟಿಸ್ ಅಂತ ಕೂಗ್ತಾರೆ. ಆಗ ಆಲ್ಫಾ, ಸಾಯುವವರ ಕಣ್ಣಲ್ಲಿ ಭಯ ಅಥವಾ ದುಃಖ ಕಂಡ್ರೆ ಮಾತ್ರ ಸಾಯಿಸುವವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಆ ಸ್ಯಾಟಿಸ್ಫ್ಯಾಕ್ಷನ್ ನಾನು ನಿನಗೆ ಕೊಡಲ್ಲ ಅಂತ ಹೇಳ್ತಾನೆ. ಆಗ ಅರ್ಜುನ್, UPಯಲ್ಲಿದ್ದ ನಿನ್ನ ತಮ್ಮನ ನಾನು ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಆಗ ಆಲ್ಫಾ ಶಾಕ್ ಆಗ್ತಾನೆ. ಇದನ್ನ ನೋಡಿ ಅರ್ಜುನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ನಿಂದ ಆಲ್ಫಾನ ಶೂಟ್ ಮಾಡ್ತಾನೆ. ಈಗ ಸ್ವಲ್ಪ ದಿನ ಕಳೆಯುತ್ತೆ. ಅರ್ಜುನ್ ಅಷ್ಟಕ್ಕೂ ಅವರು ಆರ್ಗನ್ಸ್ ನ ತಗೊಂಡು ಏನ್ ಮಾಡ್ತಿದ್ರು ಅಂತ ಸರ್ಚ್ ಮಾಡ್ತಾನೆ. ಆಗ ಅರ್ಜುನ್ಗೆ ಅವರು ಸಾಯಿಸೋ ವಿಧಾನದಿಂದ ಆ ಆರ್ಗನ್ಸ್ ನಲ್ಲಿ ಅತಿಯಾದ ಒತ್ತಡದಿಂದ ಕಾರ್ಟಿಸಿನ್ ಎಂಬ ಕೆಮಿಕಲ್ ಉಂಟಾಗಿ ವಿಶೇಷ ರೀತಿಯ ಡ್ರಗ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಡ್ರಗ್ಸ್ ನಿಂದ ವಯಸ್ಸಾದವರು ಕೂಡ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಸುವಂತ ಶಕ್ತಿ ಸಿಗುತ್ತೆ. ಅದಕ್ಕೆ ದುಡ್ಡಿರೋ ಜನ ಅದನ್ನ ಅತಿ ಹೆಚ್ಚು ಬೆಲೆಗೆ ಕೊಂಡ್ಕೋತಿರ್ತಾರೆ. ಅದಕ್ಕೆ ಆ ಆರ್ಗನ್ಸ್ ಗಳಿಗೋಸ್ಕರ ಕೊಲೆಗಳು ನಡೆತಿರುತ್ತೆ. ಆಲ್ಫಾ ಆ ಎಲ್ಲ ಆರ್ಗನ್ಸ್ ನ ಒಂದು ಫಾರಿನ್ ಫಾರ್ಮಾಸ್ಯೂಟಿಕಲ್ ಕಂಪನಿಗೆ ಕಳಿಸ್ತಿರ್ತಾನೆ. ಅದರ ಓನರ್ ಜೋಸೆಫ್ ಸ್ಯಾಮ್ಯುಯಲ್ ಅನ್ನೋ ವ್ಯಕ್ತಿ ಆಗಿರ್ತಾನೆ. ಆದ್ರೆ ಆತ ಕಳೆದ 1 ವರ್ಷದಿಂದ ಜೈಲಲ್ಲಿರ್ತಾನೆ. ಅದಕ್ಕೆ ಅರ್ಜುನ್ ಅವನನ್ನ ಸಾಯಿಸಬೇಕಂತ ತನ್ನ ಮೇಲೆ ಸುಳ್ಳು ಕೇಸ್ ಹಾಕೊಂಡು ಜೈಲಿಗೆ ಬಂದಿರ್ತಾನೆ. ಇದೆಲ್ಲ ಗೊತ್ತಿಲ್ಲದ ಜೋಸೆಫ್ ಸ್ಯಾಮ್ಯುಯಲ್, ನೀನು ಬದುಕಬೇಕಾದ್ರೆ ಕತ್ತಿ ತಗೋ ಅಂತ ಅರ್ಜುನ್ಗೆ ಕತ್ತಿ ಕೊಟ್ಟಿರ್ತಾನೆ. ಇದೆಲ್ಲ ಹೇಳಿದ ಮೇಲೆ ಅರ್ಜುನ್ ಜೋಸೆಫ್ನ ಸಾಯಿಸ್ಬಿಡ್ತಾನೆ. ಇನ್ನೊಂದು ಕಡೆ ಇಬ್ಬರು ವ್ಯಕ್ತಿಗಳು ಒಂದು ಲಾರಿಯಲ್ಲಿ ಡೆಡ್ ಬಾಡಿ ಹಾಕಿ ಅದರ ಮೇಲೆ ಮಣ್ಣಾಕಿ ಬಾರ್ಡರ್ನ ಕ್ರಾಸ್ ಮಾಡ್ತಿರ್ತಾರೆ. ಆಗ ಅಲ್ಲಿ ACP ವೀರಪ್ಪನ್ ಬರ್ತಾನೆ. ಇದೇ ಸೀನ್ನೊಂದಿಗೆ ಹಿಟ್ 4 ಬಗ್ಗೆ ಲೀಡ್ ಕೊಡ್ತಾ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.